ಸರ್ ನಮಸ್ತೆ. ನಮಸ್ತೆ. ಹಾಂ ಸರ್, ತಮ್ಮ ಹೆಸರು? ರಾಕೇಶ್ ಅಂದ್ಬಿಟ್ಟು. ರಾಕೇಶ್. ಯಾವ ಊರಿದು? ಸರ್ ಇದು ಹುಣಸೆಮರದಪಾಳ್ಯ ಗ್ರಾಮ, ಹಾಂ, ರಾಮವಳ್ಳಿ ಪೋಸ್ಟು, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತು. ಬೆಂಗಳೂರು ಸೌತು. ಹೌದು. ನೀವು ಎಷ್ಟು ವರ್ಷದಿಂದ ಸಾಕ್ತಿದ್ರಿ ನಾಟಿ ಹಸುಗಳು? ಸರ್ ನಾವು ನಮ್ಮ ತಾತ ಮುತ್ತಾತಿನ ಕಾಲದಿಂದನೂ ನಮ್ಮ ಮನೇಲಿ ನಾಟಿ ಹಸುಗಳಿದ್ದಾವೆ. ಈಗ ನಾವೊಂದು 5-6 ವರ್ಷದಿಂದ ಸಾಕ್ತಾಯಿದ್ದೀವಿ ಸರ್. ಸಾಕ್ತಾಯಿದ್ದೀರಾ? ಹೌದು. ಎಲ್ಲಿಂದ ತೊಗೊಂಬರ್ತೀರಾ ಹಸುಗಳು, ಕರುಗಳೆಲ್ಲ? ಸರ್ ನಾವೆಲ್ಲ ನಮ್ಮ ಲೋಕಲ್ಲೇ, ನಮ್ಮ ಬಿಡದಿ, ರಾಮನಗರ ಸುತ್ತು, ಮಾಗಡಿ ಸುತ್ತು ಅಷ್ಟೇ ಎಲ್ಲ ಈ ಸುತ್ತಲೇ ತೊಗೊಂತೀವಿ ಸರ್. ಒಂದು 50-60 ಕಿಲೋಮೀಟ್ರ್ ಸುತ್ತಲ್ಲ? ಹಾಂ, ಒಂದು 50-60 ಕಿಲೋಮೀಟ್ರ್ ಸುತ್ತಲೇ ತೊಗೊತೀವಿ. ಮಂಡ್ಯ, ಮೈಸೂರು ಕಡೆ ಜಾಸ್ತಿ ಇಲ್ಲ? ಕಮ್ಮಿ ತತ್ತೀವಿ, ಕಮ್ಮಿ. ಕಮ್ಮಿ. ಅಲ್ಲೇನು ಜಾಸ್ತಿ ತೊಗೊಂಬರಲ್ಲ. ಈ ಕಡೆಯಿಂದ ತಂದು ಆ ಕಡೆಗೆ ಬೇಜಾನ್ ಕೊಡ್ತೀವಿ. ಮಂಡ್ಯ, ಮೈಸೂರು ಕಡೆ ನಾವು ಕೊಡ್ತೀವಿ ಜಾಸ್ತಿ. ಯಾವ ವಯಸ್ಸು ಕರುಗಳು ತೊಗೊಂಬರ್ತೀರಾ ನೀವು? ಸರ್ ನಾವು ಎಲ್ಲ ವಯಸ್ಸಲ್ಲೂ ತೊಗೊತೀವಿ. ಈ ಜಾತ್ರೆಗಳಲ್ಲಿ ಎತ್ತು ಟೈಪ್ ತೊಗೊತೀವಿ. ಎತ್ತುಗಳು ಜಾತ್ರೆ ಟೈಮಲ್ಲಿ. ಬೇರೆ ಟೈಮ್ಗಳಲ್ಲಿ ನಮ್ಮ ಹತ್ರ ಸಣ್ಣ ಕರುಗಳು, ಅಲ್ಲಾಗಿರೋ ಕರ ಯಾವಾಗಲೂ ಇರ್ತಾವೆ ನಮ್ಮ ಹತ್ರ. ಅಂದರೆ ತಂದಿ ಮಾರೋದು ತೊಗೊತಾ ಇರೋದು, ಮಾರೋದು, ತಿರ್ಗಾ ತೊಗೊಳ್ಳೋದು ಅಷ್ಟೇ? ಹಳ್ಳಿಗಳಲ್ಲಿ ತಿರ್ಗ್ತಾ ಇರ್ತೀವಿ, ಒಳ್ಳೆವು ಸಿಗ್ತಾಗ ತೊಗೊತಾ ಇರ್ತೀವಿ. ಒಳ್ಳೆ ಕರು ಬಂದಾಗ ತೊಗೊಂಬತ್ತಾ ಇರ್ತೀವಿ. ನೀವೇನು ವ್ಯವಸಾಯಕ್ಕೆಲ್ಲ ಉಪಯೋಗಿಸಲ್ಲ? ಇಲ್ಲ ಸರ್, ಏನು ಉಪಯೋಗಿಸಲ್ಲ. ನಾವೇನು ವ್ಯವಸಾಯನೇ ಮಾಡೋದಿಲ್ಲ. ಸುಮ್ಮನೆ ತತ್ತೀವಿ, ಬಂದರೆ ಮಾರ್ತೀವಿ, ಇಲ್ಲ ಮನೇಲಿ ಮೇಯ್ತಾ ಇರ್ತೀವಿ. ನಿಮ್ಮೂರು ಸುತ್ತಮುತ್ತ ಇದೆಯಾ ನಾಟಿ ಹಸುಗಳು? ಹ್ಞೂ ಇದೆ ಸರ್, ಇದೆ. ನಮ್ಮೂರು ಸುತ್ತಮುತ್ತ ನಾಟಿ ಹಸುಗಳು. ಏನು ಸುಮಾರು ಒಂದು 500 ಇರ್ಬೋದಾ? ಹ್ಞೂ ಇದಾವೆ ಸರ್. ಇದೆ. ಒಂದು 20-30 ಕಿಲೋಮೀಟ್ರ್ ಒಳಗಡೆ ಇದಾವೆ, ಒಂದು 500 ಹಸ ಇದಾವೆ. ಇಲ್ಲಿ ಸುತ್ತಮುತ್ತ ಬೀಚ್ ದೋರಿಗಳು ಇದೆಯಾ? ಬೀಚ್ ದೋರಿ ಇದೆ ಸರ್. ದೊಡ್ಡೇರಿ ಪ್ರಕಾಶ್ ಅಣ್ಣವ್ರದ್ದಿದೆ, ಪುಕ್ಕ ಭದ್ರಣ್ಣಂದಿದೆ. ಅಲ್ಲಿಂದ ಹೋದ್ರೆ ಓರಿ ರಾಜಣ್ಣ ಅವ್ರದ್ದಿದೆ. ಈ ಥರ ಈ ಕಡೆ ಇದೆ, ಇನ್ನು ಈ ಕಡೆ. ನಿಮ್ದು ಹಸುಗಳು ಎಷ್ಟಿದೆ ಸರ್? ನಮ್ಮ ಹತ್ರ ಈಗ ಹೆಣ್ಣು ಹಸುಗಳು ಎರಡಿದೆ. ಎರಡಿದೆ. 2 ಕರ. ಹೀಟಿಗೆ ಬಂದರೆ ಎಲ್ಲಿ ಕೊಡಿಸ್ತೀರಾ ಸರ್? ನಾವು ನೋಡ್ತೀವಿ ಓರಿ ಎಲ್ಲಿ ಚೆನ್ನಾಗಿರ್ತದೆ. ಒಂದ್ಸಲಿ ರಾಜಣ್ಣ ಚೆನ್ನಾಗಿದ್ದಾಗ ಅಲ್ಲಿ ತೊಗೊಂಡು ಕೊಡ್ತೀವಿ. ಪ್ರಕಾಶ್ ಅನ್ನೋರು ಚೆನ್ನಾಗಿತ್ತು ಅಂದರೆ ಅಲ್ಲಿ ಕೊಡ್ತೀವಿ. ಓರಿ ಎಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ತೊಗೊಂಡು ಕೊಡ್ತೀವಿ. ಓರಿ ಗುಣಲಕ್ಷಣ ಓರಿ ಗುಣಲಕ್ಷಣ ನಮ್ಗೆ ಲೈಕ್ ಆದರೆ ಯಾವ ಓರಿ ಲೈಕ್ ಐತಿದ್ರೆ ಅಲ್ಲಿ ತಗೊಂಡು ಓರಿ ಕೊಡ್ತೀವಿ. ಈ ಕರು ಎಲ್ಲಿ ತಂದಿದ್ದು ನೀವು? ಸರ್ ಇದು ಹಸು ತೊಗೊಂಬಂದಿದ್ದು. ಹಸು ಕರು ಹಾಕಿತ್ತಲ್ಲ, ಇದು ಅವತ್ತಿಂದ ಮನೇಲಿ. ಓಕೆ. ಹಸು ಯಾವ ಊರಿಂದ ಸರ್? ಅದು ದವಸ್ಪೇಟೆ. ದಬಸ್ಪೇಟೆಯಿಂದ. ಹೌದು. ಇವಾಗ ಎಷ್ಟು ಹಾಲು ಬರ್ತಾಯಿಲ್ಲ? ಚೆನ್ನಾಗಿ ಬರ್ತಾ ಇದೆಯಾ? ಹ್ಞೂ ಸರ್, ಬರ್ತಾ ಇದೆ. ಏನು ಒಂದು ಟೈಮ್ 1 ಲೀಟ್ರ್ ಬರುತ್ತಾ? ಬರುತ್ತೆ ಸರ್, 1-1.5 ಲೀಟ್ರ್ ಬರುತ್ತೆ. ಏನು ಇವಾಗೆಲ್ಲ ಏನು ಫೀಡಿಂಗ್ ಕೊಡ್ತಾ ಇದ್ದೀರಾ? ಸರ್ ನಾವು ರವೆ ಬೂಸ, ಚಕ್ಕೆ ಬೂಸ, ಜೋಳದ ನುಚ್ಚು, ಸ್ವಲ್ಪ ಹಿಂಡಿ. 2 ಟೈಮ್ ಕೊಡ್ಬೇಕಾ? ಹ್ಞೂ ಸರ್, 2 ಟೈಮು ನಾವು ಕೊಡ್ತಾ ಇದ್ದೀವಿ. ನೆಲ್ಲುಲ್ಲು ರಾಗಿ ಹುಲ್ಲು 2 ಹಾಕ್ತೀರಾ? ನೆಲ್ಲುಲ್ಲು ರಾಗಿ ಹುಲ್ಲು 2 ಹಾಕ್ತೀವಿ. ಓರಿಗಳಿಗೆ ಯಾವ್ದು ಜಾಸ್ತಿ ಒಳ್ಳೇದು? ರಾಗಿ ಹುಲ್ಲು. ರಾಗಿ ಹುಲ್ಲು ಬೇಕು ನಮ್ಮ ಸೈಡಲ್ಲ ರಾಗಿ ಹುಲ್ಲೆಲ್ಲ ಸರ್ ಜಾಸ್ತಿ. ನೆಲ್ಲುಲ್ಲು ಕಮ್ಮಿ, ರಾಗಿ ಹುಲ್ಲೇ ಜಾಸ್ತಿ. ಹಸುಗಳಿಗೆ ಅದಕ್ಕೂ ಅಷ್ಟೇ ಸರ್, ರಾಗಿ ಹುಲ್ಲೆ. ನೆಲ್ಲುಲ್ಲು ಹಾಕ್ರಿ ಏನು ಹಾಲು ಪಾಲು ಕಮ್ಮಿ, ಅಂದ್ಬಿಟ್ಟು ರಾಗಿ ಹುಲ್ಲೆ ಹಾಕಿ. ಇದಕ್ಕೆ ಹಸಿದೇನು ಹುಲ್ಲೇನು ಹಾಕಲ್ಲ? ಹಸಿ ಏನು ಹುಲ್ಲು. ಏನಾದ್ರು ತೊಂದರೆ ಆಗುತ್ತಾ ಹಸಿ ಹುಲ್ಲು ಹಾಕಿದ್ರೆ? ಸರ್ ಬಣ್ಣಗಳು ಚೇಂಜ್ ಆಗ್ಬಿಡ್ತದೆ, ಬಣ್ಣಗಳು ಬೇಗ ಬರಲ್ಲ. ಆಮೇಲೆ ನಮ್ಮಲ್ಲಿ ಏನು ಬೆಳೆಯೋಕ್ಕೆ ಜಾಗ ಇಲ್ಲವಲ್ಲ ಸರ್, ಹಸಿ ಮೇವು. ಅದರಿಂದ ಬಟ್ ಕೆಲವು ರೈತರುಗಳು ಹಸಿ ಮೇವು ಕೊಟ್ಟರೆ ಏನು ತೊಂದರೆ ಇಲ್ಲ ಅಂತಾರೆ. ಅವ್ರ ಹತ್ರ ಬೆಳೆಯೋಕ್ಕೆ ಚಾನ್ಸ್ ಇರ್ತದೆ, ಬೆಳೀತಾರೆ. ಆಮೇಲೆ ಸಣ್ಣದ್ರಿಂದ ಅದೇ ತಿನ್ಕೊಂಡ್ ಬಂದಿರೆ ಸರೋಗ್ಬಿಡ್ತವೆ. ಈಗ ಕೆಲವು ಹಸಿ ಮೇವು ಒಣಲ್ಗೆ ಚೇಂಜ್ ಆಗ್ಬಿಡ್ತಾವಲ್ಲ, ಅವಾಗ ಬಣ್ಣ ಇವೆಲ್ಲ ಚೇಂಜ್ ಆಗ್ಬಿಡ್ತವೆ ಅಂತ. ಯಾಕಂದ್ರೆ ಹಸಿ ಮೇವಲ್ಲಿರೋ ತಂದು ಒಣಲಲ್ಲಿ ಪಳಗಿಸ್ಕೊಂಡ್ಬಿಡ್ಬೋದು, ಒಣಲಲ್ಲಿರೋದು ಒಣಗಿ ಹಸಿ ಮೇವು ಕಷ್ಟ. ಓಕೆ. ನೀವು ರಾಗಿ ಹುಲ್ಲೆಲ್ಲ ಕೊಂಡ್ಕೊಂಡೆ ತಗೋದು? ಇವಾಗೆಲ್ಲ ಏನು ಬೆಲೆ ಇದೆ ರಾಗಿ ಹುಲ್ಲು? ಒಂದು ಲೋಡು ಆಗುತ್ತೆ 20,000 25,000. ಸೀಸನ್ ಮೇಲೆ ಡಿಪೆಂಡ್. ಸೀಸನ್ ಮೇಲೆ ಡಿಪೆಂಡ್. ಇವಾಗ ಇದು ಎಷ್ಟು ತಿಂಗಳಾಗಿದೆ ಕರು? ಸರಿ, ಕರೆಕ್ಟಾಗಿ 15 ತಿಂಗಳು ಸರ್. 15 ತಿಂಗಳು. ಇದು ಯಾವ ಊರಿಗೆ ಹುಟ್ಟಿರೋದು? ಬಸ್ತಿವರೆಗೆ. ತುಂಬ ಜನ ಬಂದು ನೋಡ್ತಾ ಇದ್ದಾರಾ? ಬರ್ತಾ ಇದ್ದಾರೆ ಸರ್, ಬೆಳಗಿಂದ 4-5 ಗಿರಾಕಿ ಬಂದವ್ರೆ. ನಾವು ಕೊಡಲ್ಲ, ಸಿದ್ಧಗಂಗೆ ಕೊಡೋದು ಅಂತ ಹೇಳಿದ್ದೀನಿ. ಮೆರವಣಿಗೆ ಇದೆ ಅಲ್ಲಿ? ಮೆರವಣಿಗೆ ಇದೆ, ಸಿದ್ಧಗಂಗೆ. ಮೆರವಣಿಗೆ ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ ಸಿದ್ಧಗಂಗೆಗೆ? ಸರ್ ನಮ್ಮ ತಾತ ಮುತ್ತಾತನ ಕಾಲದಿಂದ, ನಮ್ಮ ಅಪ್ಪವ್ರ ಕಾಲದಿಂದ ಹೋಯ್ತಾ ಇದೀವಿ ಸರ್ ಜಾತ್ರೆಗೆ. ಓಕೆ. ಮೊದಲಿಂದನೂ ಮಾಡ್ತಾ ಇದ್ರ? ಮೊದಲಿಂದನೂ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ತಂದೆ ತಾತನ ಕಾಲದಿಂದನೂ? ನಮ್ಮ ತಾತವ್ರ ಕಾಲದಿಂದನೂ ಮಾಡ್ತಾ ಇದ್ದೀವಿ. ಸಿದ್ಧಗಂಗೆ ಬಿಟ್ಟರೆ ಎಲ್ಲಿ ಹೋಗ್ತೀರಾ ನಾವು? ಸರ್ ಘಾಟಿ, ಪೈನ್ಗುಡಿ, ಕೆಂಗಲ್ಲು, ಚಪಾತಿ ಪ್ರಸಾದ ಸೇರ್ತಿದ್ದು ಅದು ಮಾಡ್ತಿದ್ವು. ಎಲ್ಲಿ? ಪತಿ ನಿಂತೋಯ್ತು ಈಗ ನಿಂತೋಯ್ತು 3 ವರ್ಷದಿಂದ. ಆಮೇಲೆ ಮಾಗಡಿ, ಸಿದ್ಧಗಂಗೆ, ಸುಗ್ನಳ್ಳಿ ಹೋಗ್ತೀವಿ. ಸುಗ್ನಳ್ಳಿ. ಈ ವರ್ಷ ಎಷ್ಟು ಜಾತ್ರೆ ಮುಗಿಸಿದ್ದೀರಾ ಸರ್? ಈ ವರ್ಷ ಘಾಟಿ, ಕೆಂಗಲ್ಲು, ತ್ಯಾಮಿನಹಳ್ಳಿ, ಸಪ್ಲಮ್
ಓ 4 ಕಡೆ ಹೋಗಿದೆ. 4 ಜಾತ್ರೆ ಮುಗಿಸಿದೀವಿ. ತಗೊಳಕ್ಕೆ ಅಂದ್ಬಿಟ್ಟು ಚುಂಚನಕಟ್ಟೆ ಮುಡುಕ್ತೊರೆಗೆ ಹೋಗಿದ್ದು. ಮಾರಕ್ಕೆ ಇವು 4 ಜಾತ್ರೆ, ಮಾರೋದಕ್ಕೆ. ಓಕೆ. ತಗೊಳಕ್ಕೆ ಇವು 2 ಜಾತ್ರೆ ಹೋಗಿದ್ದು. ಓ ಆ ಥರ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ನಮ್ಮಲ್ಲೆಲ್ಲ ದನ ಕಮ್ಮಿ ಆಗ್ಬಿಟ್ಟಿದಾವಲ್ಲ ಸರ್ ಈಗ, ಹೌದು. ಅದರಿಂದ ನಾವು ಈ ಜಾತ್ರೆಗಳಿಗೆ ಹೋಗಿ ತತ್ತಾವಿ. ನಿಮ್ಮ ಹತ್ರ ಯಾವ ಊರವರು ಬರ್ತಾರೆ ತಗೊಳಕ್ಕೆ? ಸರ್ ನಮ್ಮ ಹತ್ರ ಎಲ್ಲ ಊರ್ ಕಡೆನೂ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಬರ್ತಾರೆ. ಅಲ್ಲೂ ಬರ್ತಾರಾ? ಅಲ್ಲಿಂದನೂ ಬರ್ತಾರೆ. ಮೈಸೂರು, ಮಂಡ್ಯ, ಓಕೆ, ಈ ಸೈಡಿಂದ ಜಾಸ್ತಿ. ನಮ್ಮ ಮಾಗಡಿಗೆ ಸುತ್ತವರು. ಓಕೆ. ಏನು ರೇಸ್ಗೂ ಕೊಟ್ಟಿದ್ದೀರಾ ಕರುಗಳು? ಕೊಟ್ಟಿದ್ದೀವಿ ಸರ್. ರೇಸ್ಗೂ ಕೊಟ್ಟಿದ್ದೀವಿ. ಯಾವ್ದಾದ್ರು ಫೇಮಸ್ ಆಗಿದೆಯಾ ಸರ್? ಒಂದು ಸಿಪಾಯಿ ಅನ್ಬಿಟ್ಟು ನಮ್ಮ ಮಂಡ್ಯದವ್ರು ಕೊಟ್ಟಿದ್ದು, ಅವ್ರ ತಗೊಂಡೋಗಿ ಬೇರೆಯವ್ರ ಕಡೆ ಕೊಟ್ಟಿದ್ದಾರೆ. ಅದೊಂದು ಹೆಸರು ಮಾಡಿದ್ವಿ. ಮಂಡ್ಯಲ್ಲಿದೆಯಾ ಅದು? ಇಲ್ಲ, ಮಂಡ್ಯದಿಂದ ಶ್ರೀರಂಗಪಟ್ಟಣ ಹತ್ರ ಇದೆ. ಓಕೆ, ಒಳ್ಳೆ ಹೆಸರು ಮಾಡಿದೆ. ಹಾಂ, ಹೆಸರು ಮಾಡಿದ್ವಿ. ಇವಾಗ ಎಷ್ಟು ವರ್ಷ ಆಗಿದೆ ಈಗ? ಸರ್ ಅದಕ್ಕೆ ಈಗ 4 ವರ್ಷನೇ. 4 ವರ್ಷ. ಸಿಪಾಯಿ. ಬೇರೆ ಮಹಾರಾಷ್ಟ್ರಕ್ಕೆ ಅವರು ಬರ್ತಾರಾ? ಮಹಾರಾಷ್ಟ್ರಕ್ಕೆ ಬೇಜಾನ್ ಕೊಟ್ಟಿದ್ದೀನಿ. ಅಲ್ಲೂ ಕೊಟ್ಟಿದ್ದೀರಾ ರೇಸ್ ಕರುಗಳು? ಬೇಜಾನ್ ಕರ ಕೊಟ್ಟಿದ್ದೀನಿ ಸರ್. ಸಣ್ಣವು ಸಣ್ಣದು ಲೋಡ್ ಗಟ್ಟಲೆ ಕೊಟ್ಟಿದ್ದೀನಿ ಸರ್. ವಾರ ವಾರ. ಓಹೋ, ಇವಾಗಲೂ ಬರ್ತಾರೆ? ಈಗಲೂ ಬರ್ತಾರೆ. ಮಹಾರಾಷ್ಟ್ರಕ್ಕೆ ಹೋಗೋದೇ ಬರೀ ರೇಸ್ಗೆ? ಅಂದ್ರೆ ಈಗ ತಗೊಂಡೋದವೇ ರೇಸ್ಗೆ ಏನ್ ಮಾಡಲ್ಲ ಸರ್. ಚಿಕ್ಕರು ತಗೊಂತಾರೆ ಇಲ್ಲಿ. ಅವರು 1 ವರ್ಷ 2 ವರ್ಷ ಸಾಕಿ ಪಳಗಿಸಿ ಆಮೇಲೆ ರೇಸ್ ಪಳಗಿಸ್ಬಿಟ್ಟು. ಹೌದು ಹೌದು. ಬಟ್ ಅಲ್ಲಿ ಕರುಗಳಿಗೆ ರೇಸ್ ಫೇಮಸ್. ನಾವೊಂದು 30-35 ಎಕರೆ ಈ ಪ್ರೆಸೆಂಟ್ ಈ ವರ್ಷ ಕೊಟ್ಟಿದ್ದೀನಿ ಸರ್. ಓಕೆ ಓಕೆ. ಅಲ್ಲಿ ಮಹಾರಾಷ್ಟ್ರಲ್ಲಿ ಯಾವ ಊರ್ ಕಡೆ ಹೋಗುತ್ತೆ? ಆ ಊರ್ ಗೊತ್ತಿಲ್ಲ. ಪಾರ್ಟಿ ಇಲ್ಲಿಗೆ ಬರ್ತಾರೆ ನಮ್ಗೆ. ಇಲ್ಲೇ ಬರ್ತಾರೆ ನಮ್ಮ ಫ್ರೆಂಡ್. ಅವ್ರು ಬಂದು ತಗೊಂಡಿದ್ದಾರೆ. ವಾರ ಒಂದು ಲೋಡು? ಇವಾಗ್ಲೂ ವಾರ ಸಿಗ್ತಲ್ಲ ಸರ್, ಮಾಲ್ ಸಿಗ್ತಲ್ಲ. ಕರೆದು ಕೊಡ್ತೀವಿ. ಓಕೆ ಓಕೆ. ಅವೆಲ್ಲ ರೇಸ್ ಕರುಗಳೆಲ್ಲ ಏನು ಬೆಲೆ ಆಗ್ಬೋದು ಸರ್? ಈಗ ನಮ್ಮ ಹತ್ರ ಅವ್ರ ಕರುಗಳು ತಗೊಂತಾರಲ್ಲ, 20,000ದಿಂದ 60-70,000 ಗಂಟೆ ತಗೊಂತಾರೆ ಜೊತೆ. ಒಂದೊಂದಕ್ಕೆ 20,000ದಿಂದ 60-70,000 ಗಂಟೆ ಇಲ್ಲಿ ತಗೊಂತಾರೆ. ಅಲ್ಲಿ ತಗೊಂಡೋಗಿ ಅವ್ರಿಗೆ ಸ್ಪೀಡ್ ಆಯ್ತು, ಪಾಸ್ ಆಯ್ತು ಅಂದ್ರೆ 1 ಲಕ್ಷಕ್ಕೆ ಮಾರ್ತಾರ ಒಂದ್ ಕರ. ಈಗ ಪಾಪ ಫೇಲ್ ಆದ್ರೆ 60ಕ್ಕೆ ತಗೊಂಡೆ ಬರೀ 40ಕ್ಕೆ ಕೊಡ್ತಾರೆ. ಅದರ ಬಟ್ ಅದೇ ನಾವು ಟ್ರೈನಿಂಗ್ ಮಾಡೋದು ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಅಲ್ಲಿ ರೇಸ್ ಬಿಟ್ಟು ಬೇರೆ ಉಳುಮೆ ಬ್ರೀಡಿಂಗ್ ಏನು ಮಾಡಲ್ಲ ಅವರು. ನಮ್ಮ ಕರ ರೇಸ್ಗೆ ನೋಡಕ್ ಶೋಕಿ ಚೆನ್ನಾಗೈತೆ ಅನ್ಬಿಟ್ಟು ಜಾಸ್ತಿ ಲೈಕ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಕರುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಜಾಸ್ತಿ ಈ ಸರಿ ಅದರಿಂದನೇ ಸರ್ ನಮ್ಮ ಕಡೆ ಎಲ್ಲ ಡಿಮ್ಯಾಂಡ್ ಆಗಿದ್ದು. ಇಲ್ಲಾಂದ್ರೆ ಡಿಮ್ಯಾಂಡ್ ಆಗ್ತಾ ಇರಲಿಲ್ಲ. ಇವಾಗ ಒಟ್ಟು ಎಷ್ಟು ಬಿತ್ತನೆಯವರು ಇದೆ ನಿಮ್ಮ ಹತ್ರ ಈಗ? ನಮ್ಮ ಹತ್ರ ಇದೊಂದು, ಇನ್ನೊಂದು ಸಣ್ಣ ಕರು ಇದೆ. ದೊಡ್ಡ ವರಿಗಳೆಲ್ಲ ತಂದು ಸಾಕಲ್ಲ? ಇಲ್ಲ, ಹಸಿದ ಮೇಲೆ ಬಿಡೋ ಓರಿನೇ ತೊಗೊಳಲ್ಲ. ಕರುಗಳು ಕೊಟ್ಬಿಡ್ತೀರಾ? ಹಲ್ಲ ಹಾಕಿ ಮುಂಚೆನೆ? ಹಲ್ಲ ಹಾಕಕ್ಕೆ ಮುಂಚೆನೆ ಕೊಟ್ಬಿಡ್ತೀವಿ. ಅಲ್ಲ ನಾವು ಇಲ್ಲಿ ಸುಧಾರಿಸಲ್ಲ, ಅದೇನು ತೊಗೊಳಲ್ಲ. ಅಲ್ಲ ಹಸಿ ಮೇಲೆ ಬಿಟ್ಟವ್ರೆ ತೊಗೊಳೋದಿಲ್ಲ ನಾವು. ಸಿದ್ಧಗಂಗೆ ಜಾತ್ರೆ ಯಾವತ್ತಿಂದ ಶುರು ಸರ್? 25ರಿಂದ ಸ್ಟಾರ್ಟ್. 20ರಿಂದ ಬರ್ತಾರಾ ರೈತರು? 25ರಿಂದ ದನ ಕಟ್ತವೆ. 26, 27ಗೆಲ್ಲ ತುಂಬಾ ಇದೆ. ತುಂಬಾ ಆಗುತ್ತೆ. ಅದು ಒಂದು 4-5 ದಿವಸ ನಡೀತದೆ? ಹ್ಞೂ ಸರ್, 5-6 ದಿವಸ. 1ನೇ ತಾರೀಕು ಗಂಟೆ ನಡೀತದೆ. ಓಕೆ. ಒಂದು 3ನೇ ತಾರೀಕು ಗಂಟೆ ಇರ್ತದೆ. ಇದು ಕಮಿಟಿಗೂ ಬಿಡ್ತಾ ಇದ್ದೀರಾ? ಹ್ಞೂ, ಕಮಿಟಿಗೂ ಬಿಡ್ತಾ ಇದೆ. ಹೋದ ಸರಿ ಬಿಟ್ಟಿದ್ರಾ? ಹೋದ ಸರಿ ಬಿಟ್ಟಿದೆ ಸರ್, ಒಂದು ಜೊತೆ ಬಿಟ್ಟಿದ್ರಾ? ಪ್ರೈಸ್ ಆಯ್ತಾ? ಸೆಕೆಂಡ್ ಪ್ರೈಸ್ ಆಯ್ತು. ಈ ಸಲ ರೈತರು ಬರ್ಬೋದಾ? ಜಾಸ್ತಿ ಜನ ಬರ್ತಾರೆ ಸರ್. ಬರ್ತಾರೆ. ಸಲ ಏನು ಯಾವ ಜಾತ್ರೆಯಲ್ಲಿ ವ್ಯಾಪಾರ ಕಮ್ಮಿ ಏನಾಗಿಲ್ಲ. ಓಕೆ, ಬರ್ತಾರೆ. ಮುಡುಕ್ತೊರೆಲ್ಲ ಹೇಗಾಯ್ತು? ಪರವಾಗಿಲ್ಲ ಸರ್, ಸುಮಾರಾಗಿದೆ. ಮುಡುಕ್ತೊರೆಗೆ ಜಾಸ್ತಿ ಯಾವ ಕಡೆಯಿಂದ ಬರ್ತಾರೆ ಜಿಲ್ಲೆಯಿಂದ? ಸರ್ ಮುಡುಕ್ತೊರೆಗೆ ದೇಶದ ಹೊರಗಡೆ ಕಮ್ಮಿ ಗಿರಾಕಿ. ಆ ಮೈಸೂರು ಪ್ರಾಂತ್ಯ, KR ನಗರ, ಆ ಸುತ್ತರೆ ಜಾಸ್ತಿ ಗಿರಾಕಿ. ಸ್ವಲ್ಪ ತಮಿಳ್ನಾಡವರು ಅವರೇ ಜಾಸ್ತಿ. ತಮಿಳ್ನಾಡವ್ರು ಏನಕ್ಕೆ ತೊಗೊಂಡೋಗ್ತಾರೆ ಸರ್? ಅವರು ಕೆಲವರು ರೈಸ್ ಹುಚ್ಚುಕ್ ತೊಗೊಂತಾರೆ, ಕೆಲವು ಸುಮ್ಮನೆ ಶೋಕಿ ಸಾಕಕ್ಕೆ ತೊಗೊಂತಾರೆ. ಇವಾಗ ಇದು ಒಂದು ಮುಂದೆ ದೊಡ್ಡವರೆಗೆ ಬೆಳಿಬೋದು ಅದು? ಹ್ಞೂ ಸರ್. ನೋಡಿ ಸರ್, ಇನ್ನ 7-8 ತಿಂಗಳು ಅಲ್ಲಿಗೆ ಬರಲ್ಲ ನೋಡಿ ಸರ್. ಅಲ್ಲೂ ಇನ್ನು 7-8 ತಿಂಗಳು ಒಂದು ಅಲ್ಲಿಗೆ ಬರಲ್ಲ ಸರ್. ಇವತ್ತೇ ಈ ಲೆವೆಲ್ಗಿದೆ. ಇದು ಇನ್ನು 4 6 ಬರ್ಬೇಕಾದ್ರೆ ಇದ್ರ ಸೈಜು ಗಾತ್ರ ಬೇರೆ ಥರನೇ ಆಗಿರ್ತದೆ. ಇವಾಗ ಎತ್ತರ ಎಷ್ಟು ಅಡಿ ಬರ್ಬೋದು ಈಗ ಸರ್? ಇವತ್ತು 7 ಅಡಿ ಮೇಲೆ ಐತೆ ಸರ್ ನಮ್ಮ ಕೈಯಲ್ಲಿ. ಹಿಂಗೆ ಅಡಿ ಹಾಕಿದ್ರೆ 7 ಅಡಿಗೆ ಜಾಸ್ತಿ ಇದೆ. 7 ಅಡಿ ಬರುತ್ತೆ ಕೊಂಬರ್ಗುನಾ? ಇಲ್ಲಿವರೆಗೂ ಇದು ಹಿಂಗೆ ಗೋಪುರದ ನಮ್ಮ ಹಿಂಗೆ ಹಾಕಿದ್ರೆ ಸರ್ 7 ಅಡಿಗೆ ಜಾಸ್ತಿ ಬರ್ತೈತೆ. ಹಿಂಗೆ ಹಾಕಿದ್ರೆ ಈ ಅಡಿಲಿ ಕೈ ಹಾಕಿದ್ರೆ ಹಿಂಗೆ 7 ಅಡಿಗೆ ಜಾಸ್ತಿ ಬರ್ತೈತೆ ನಮ್ಮ ಕೈ. ಗೋಪುರದವರೆಗೂ ಇಲ್ಲಿ ಗಂಟ. ಓಕೆ ಓಕೆ. ಕೊಂಬು ಯಾವಾಗ ಮಾಡಿಸಿದ್ದು? ನಿನ್ನೆ ಮಾಡಿಸಿ ಸರ್. ನಿನ್ನೆ? ಯಾರ ಹತ್ರ ಮಾಡ್ತೀರಾ ಅವಳು? ಸರ್ ನಾವು ಆಗ್ಲಲ್ಲಿ ಸಂತೋಷ್ ಅಣ್ಣವ್ರ ತಾವು ಮಾಡ್ತೀವಿ. ಅವರೇ ಬಿಸಿ ಇದ್ದು ಬರೋಕ್ಕಾಗಿಲ್ಲ ಅಂದರೆ ಇನ್ನೊಬ್ರು ಆರ್ವಳ್ಳಿ ತವನು ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ, ರಕ್ಷಿತ್ ಅಂದ್ಬಿಟ್ಟು, ಅವ್ನ ಕೈಲಿ ಮಾಡಿಸ್ತೀವಿ. ಓಕೆ. ಇನ್ನು ಕೊಂಬು ಮಾಡಿಸೋದ್ರಿಂದ ಏನೇನು ಉಪಯೋಗ ಆಗುತ್ತೆ
ಸರ್ ಕೊಂಬು ಮಾಡಿಸ್ಲಿಲ್ಲ ಅಂದ್ರೆ ಹಾಂ ಎತ್ತು ವಿಕಾರವಾಗಿ ಕಾಣ್ತಾ ಇರೋದು. ಓಕೆ ಕೊಂಬು ಮಾಡಿಸಿದ್ರೆ ಲಕ್ಷಣವಾಗಿ ಕಾಣ್ತವೆ. ಹಾಂ ಕೊಂಬಲ್ಲಿ ಓರಿ ಈ ಮುಖ ಈಗೇನಾಗುತ್ತೆ, ಕೊಂಬು ಹಿಂಗಿದ್ರೆ ಇದೆಲ್ಲ ಕಾಯಿ ಕಾಣ್ತಾ ಇರ್ತದೆ. ಈಗ ಕೊಂಬು ಮಾಡಿದ್ರೆ ಇದೇನು ಕಾಯಿ ಕಾಣಲ್ಲ, ಏನು ಇರಲ್ಲ, ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಎತ್ತು ಲಕ್ಷಣವಾಗಿ ಕಾಣಿಸ್ತದೆ, ಒಳ್ಳೆ ವಾಕ ಕಾಣಿಸ್ತಾ ಇರ್ತದೆ. ಅದರಿಂದ ಕೊಂಬು ಮಾಡಿಸ್ಬೇಕು. ಓಕೆ. ಅದಕ್ಕೇನು ಆರೋಗ್ಯದಲ್ಲಿ ಏನು ಸಮಸ್ಯೆ ಏನಾಗಲ್ಲ ಸರ್, ಏನಾಗಲ್ಲ ಸರ್. ಆರೋಗ್ಯ ಆ ಥರ ಸಮಸ್ಯೆ ಏನೂ ಆಗಲ್ಲ. ಓಕೆ. ಸ್ವಲ್ಪ ದಿವಸ ನೋವು ಇರುತ್ತೆ, ಡೌನ್ ಆಯ್ತಿದೆ, ಮೇವು ಇರ್ತದಲ್ಲ, ನೋವು ಇರೋದ್ರಿಂದ ಅದರಿಂದ ಸರಿ ಹೋಗುತ್ತೆ. ಆಮೇಲೆ ಹಸುಗಳು ಕೊಂಬು ಮಾಡಿಸೋದು ಒಳ್ಳೇದೇನಾ ಸರ್? ಹಸುಗಳಿಗೆ ನೋಡ್ಕೊಂಡು ಮಾಡಿಸ್ಬೇಕು. ಈಗ ಸೂಲ್ ಹಾಕೋದಕ್ಕೆ ಮುಂದಾಗಿ ಮಾಡಿಸಿದ್ರೆ ಸರಿ. ಸೂಲ್ ಹಾಕಿದ್ಮೇಲೆ ಏನೋ ಅವಶ್ಯಕತೆ ಇರಲ್ಲ ಸರ್ ಹಸು. ಯಾಕೆಂದ್ರೆ ಕೆಲವೆಲ್ಲ ಈಗ ಪಾಲಿನ ಹಸುಗಳು ಕೊಂಬು ಮಾಡ್ಸಕ್ಕಾಗಲ್ಲ, ಕರ ಹಾಕ್ಮೇಲೆ ಹಾಲು ಕಮ್ಮಿ ಆಗ್ಬಿಡ್ತವೆ ಅಂತ ಮಾಡಿಸಲ್ಲ. ಏನು ಅವಶ್ಯಕತೆ ಹಸುಗಳು ಜಾಸ್ತಿ ಇರಲ್ಲ ಸರ್. ಸೂಲ್ ಹಾಕೋದಕ್ಕೆ ಮುಂಚೆ ಕಡಸು ಆ ಟೈಪಲ್ಲಿ ಮಾಡಿಸ್ಬೇಕು. ಸರ್ ನಿಮ್ಮ ಫೋನ್ ನಂಬರ್ ಹೇಳಿ. 9686911898. 898. ಇದು ಹುಣಸೆ ಮರದ ಪಾಳ್ಯ, ರಾಮವಳ್ಳಿ ಪೋಸ್ಟ್, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ತಾಲೂಕು. ಓಕೆ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಬರೋಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 25-26 ಕಿಲೋಮೀಟರ್ ಆಗುತ್ತೆ. 25-26. ಓಕೆ. ಬೀಜದೋರಿಗಳು ಯಾವಾಗ ಬಂದರೂ ಸೇಲ್ ಮಾಡ್ತೀರಾ ನೀವು? ಮಾಡ್ತೀವಿ ಸರ್. ನಾವೇನು ಜಾಸ್ತಿ ಮಡಿಕೊಳ್ಳಲ್ಲ ಸರ್. ಬೀಜದೋರಿ ನಾವು ಯಾವಾಗಲೂ ಮಡಿಕೊಳ್ಳಲ್ಲ. ಏನೋ ಹಿಂಗೆ ಒಂದೊಂದು ಇರ್ತವೆ, ಮಾರ್ಬಿಟ್ರೆ ಯಾವ್ದೊಂದು ಸಿಗರೆ ತೊಗೊಂತೀವಿ, ಇಲ್ಲಿ ತೊಗೊಳಲ್ಲ ಸರ್. ಒಳ್ಳೇದಿದ್ರೆ ತೊಗೊಂತೀರಾ? ಒಳ್ಳೇದಿದ್ರೆ ತೊಗೊಂತೀವಿ. ಒಳ್ಳೆ ತೊಗೊಂಡು ಬೀಜಕ್ಕೆ ಬರ್ತಂದ್ರೆ ಮಾತ್ರ ಬೀಜದಲ್ಲಿ ಬಿಡ್ತೀವಿ. ಬೀಜಕ್ಕೆ ಬರೋದು ಬೀಜ ಹಾಕ್ಬಿಡ್ತೀವಿ. ಏನಾದರೂ ಹೈಯೆಸ್ಟ್ ಬೆಲೆಗೆ ಮಾರಿದ್ದೀರಾ ಬೀಜದ ಕರು? ಮಾರಿದ್ದೀವಿ ಸರ್. 1.5 ಗಂಟೆ 1.25 ಲಕ್ಷ 1.25 ಕರು ಮಾರಿದ್ದೀರಾ? ಇವಾಗಲೂ ರನ್ನಿಂಗಲ್ಲಿ ಇದೆಯಾ ಅದು ವರಿ? ಹ್ಞೂ ಸರ್ ಇದೆ. ಯಾವ ತಮಿಳ್ನಾಡು ಕಡೆ ಕೊಟ್ಟಿದ್ದೀವಿ. ಓಕೆ. ಈಗ ಅಲ್ಲಿ 2-3 ಕೈ ಆಗ್ಬಿಟ್ಟಿದೆ. ಓಕೆ. ರನ್ನಿಂಗಲ್ಲಿ. ಅವರು ಇದು ತಳಿ ಸಂವರ್ಧನೆಗೆ ಇಟ್ಕೊಂಡಿದ್ದಾರೆ. ಹ್ಞೂ ಸರ್. ಆ ಕಡೆ ಎಲ್ಲ ನಮ್ಮ ಕಡೆ ತೊಗೊಂಡೋಗಿ ಒಳ್ಳೊಳ್ಳೆ ತಳಿ ಸಂವರ್ಧನೆ ಮಾಡಿಕೊಂಡು. ಅಲ್ಲ ಹೋರಿ ಹಬ್ಬ ಜಲ್ಲಿಕಟ್ಟು ಹತ್ರ ಏನಾಗಲ್ಲ? ಇಲ್ಲ, ಹೋರಿ ಬರೀ ಬೀಜ ಇಟ್ಟರೆ ಮಾಡಿಕೊಂಡು. ಇವಾಗ ಸುತ್ತಮುತ್ತ ಇಲ್ಲಿ ಬೇರೆ ಬೀಜದೋರಿಗಳಿದೆಯಾ? ಹ್ಞೂ ಸರ್ ಇದೆ. ಓಕೆ. ಈಗ ಕಾಳಿಂದ ಭದ್ರಣ್ಣವ್ರದ್ದಿದೆ, ಪ್ರಕಾಶ್ ಅಣ್ಣವ್ರದ್ದಿದೆ, ಇದಾವೆ. ಇಲ್ಲಿಂದ ಬಿಟ್ಟು ಮಂಚಿನ ಬೆಲೆ ಅದೇ ರಾಜ ಅಣ್ಣವ್ರದ್ದಿದೆ. ಓಕೆ. ಪ್ಲಸ್ ಇದೆ ಅಂದ್ಬಿಟ್ಟು. ಇದು ಗೊರ್ಸ್ಗಳೆಲ್ಲ ಕರುಲ್ ಮಾಡಿಸ್ಬೇಕಾ? ಮಾಡ್ತೀವಿ ಸರ್. ನಾವು ಮಾಗಡಿ ಕಲಿಮಣ ಅಂದ್ಬಿಟ್ಟು ಅವ್ರ ಕರೆದಿ ಮಾಡ್ತೀವಿ. ಜಾತ್ರೆಗೆ ಮುಂಚೆನೇ ಮಾಡಿಸ್ತೀರಾ? ಜಾತ್ರೆಗೆ ಮುಂಚೆ, ಜಾತ್ರೆಗೆ ಹೋಗೋದು ವಾರ ನಿಮಗೆ ಓರಿಗಳು ಕರುಗಳೆಲ್ಲ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ ಇದೇ ನಂಬರ್ಗೆ? ಓಕೆ. ಯಾಕೆ ಯಾರಿಗಾರು ಬೇಕು ಅಂದರೆ ಕೊಡಿಸ್ತೀರಾ? ಹ್ಞೂ ಸರ್. ಓಕೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.